64ನೇ ಕರಗ ಮಹೋತ್ಸವದ ಪ್ರಯುಕ್ತ ಜಾಲಾರಿ ಗಂಗಾಂಬಾ ದೇವಾಲಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಚಂಡಿಕಾ ಹೋಮ. ಜಾಲಾರಿ ಗಂಗಾಂಬಾ ಕರಗ ಮಹೋತ್ಸವ ಚಂಡಿಕಾ ಹೋಮ ಪೂಜೆಯಲ್ಲಿ ಭಾಗವಹಿಸಿದ ಜಯಕುಮಾರ್ ಮತ್ತು ಸಂದೀಪ್ ರೆಡ್ಡಿ. ಶ್ರೀ ಜಾಲಾರಿ ಗಂಗಾಂಬಾ 64ನೇ ಕರಗ ಮಹೋತ್ಸವ ಇಂದು ದೇವಾಲಯದ ಮುಂಭಾಗದಲ್ಲಿ ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿ ಸುಮಂಗಲಿಯರ ಸೌಭಾಗ್ಯಕ್ಕಾಗಿ ಲೋಕ ಕಲ್ಯಾಣಾರ್ಥವಾಗಿ ಸಕಲ ಸಂಕಷ್ಟಗಳ ನಿರ್ವಹಣೆ ಮತ್ತು ಸಕಲ ಸೌಭಾಗ್ಯ ಪ್ರಾಪ್ತಿಗಾಗಿ ಇಂದು ಮಂಗಳವಾರ ಬೆಳಗ್ಗೆ 9 ಗಂಟೆಯಿಂದ ಸಾಮೂಹಿಕವಾಗಿ ಶ್ರೀ ಜಾಲಾರಿ ಗಂಗಾದೇವಿ ಸಹಸ್ರನಾಮಾರ್ಚನೆ ಶ್ರೀ ಚಂಡಿಕಾ ಹೋಮ ಕಾರ್ಯಕ್ರಮ ಶ್ರೀ ಎಸ್.ಎನ್. ರಮೇಶ್ ಶಾಸ್ತ್ರಿಗಳು ಅರ್ಥಪೂರ್ಣವಾಗಿ ನಡೆಸಿಕೊಟ್ಟರು. ಶ್ರೀ ಚಂಡಿಕಾ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸುಮಂಗಲಿಯರು ಪೂಜೆಯಲ್ಲಿ ಸಾಮೂಹಿಕವಾಗಿ ಕುಳಿತು ಶ್ರೀ ಜಾಲಾರಿ ಗಂಗಮ್ಮ ದೇವಿ ಸಹಸ್ರನಾಮಾರ್ಚನೆ ಪೂಜೆ ಮಾಡುವ ಮೂಲಕ ಪ್ರಸಾದವನ್ನು ಸ್ವೀಕರಿಸಿ ಅಮ್ಮನವರ ಕೃಪೆಗೆ ಪಾತ್ರರಾದರು. ಶ್ರೀ ಚಂಡಿಕಾ ಹೋಮ ಕಾರ್ಯಕ್ರಮದಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮತ್ತು ಜೈ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಂಗಾದೇವಿಯ ಆಶೀರ್ವಾದ ಪಡೆದು ದೇವಿಯ ಕೃಪೆಗೆ ಪಾತ್ರರಾದರು. ಶ್ರೀ ಚಂಡಿಕಾ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜೈ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಜಯಕುಮಾರ್ ಮಾತನಾಡಿ, ಜಾಲಾರಿ ಗಂಗಮ್ಮ ದೇವಾಲಯದ ಟ್ರಸ್ಟ್ ವತಿಯಿಂದ ಈ ಕರಗ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸಂತಸದ ವಿಷಯ. ಇಂದು ನಗರದ ಶಾಂತಿ ಮತ್ತು ಸಮೃದ್ಧಿಗಾಗಿ ಶ್ರೀ ಚಂಡಿಕಾ ಹೋಮ ನಡೆಸಿದ್ದಾರೆ. ನಾನು ಸಹ ಪ್ರತಿಯೊಂದು ವರ್ಷ ಈ ಚಂಡಿಕಾ ಹೋಮದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಯಿಯ ಆಶೀರ್ವಾದ ಪಡಿತೇನೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ ಸಕಾಲಕ್ಕೆ ಒಳ್ಳೆ ಮಳೆ ಬೆಳೆ ಕೊಡ್ಲಿ, ರೈತರಿಗೆ ಒಳ್ಳೆಯದಾಗ್ಲಿ, ರೈತರ ಕುಟುಂಬಗಳು ಅಭಿವೃದ್ಧಿಯಾಗ್ಲಿ ಅಂತ ತಾಯಿ ಜಾಲಾರಿ ಗಂಗಾಂಬಾ ದೇವಿಯಲ್ಲಿ ಬೇಡಿಕೊಳ್ತೇನೆ. ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೂ ಸಹ ತಾಯಿ ಆಯುಷ್ ಆರೋಗ್ಯ ಕೊಡ್ಲಿ. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಯುವಕರಲ್ಲಿ ಧಾರ್ಮಿಕದ ಬಗ್ಗೆ ಅರಿವು ಮೂಡಿಸುವಂತೆ ಆಗ್ತದೆ ಅಂತ ಹೇಳಿದ್ರು. ಇವತ್ತು ಏನು ಜಾಲಾರಿ ಗಂಗಮ್ಮ ಅವರ ಕರಗ ಮಹೋತ್ಸವ ಹಾಗೂ ಚಂಡಿಕಾ ಹೋಮವನ್ನು ಏರ್ಪಡಿಸಿದ್ರು ನಮ್ಮ ಮಂಜಣ್ಣ ಅವರು. ಪ್ರತಿ ವರ್ಷವೂ ಕೂಡ ನಾನು ಈ ಒಂದು ಚಂಡಿಕಾ ಹೋಮಕ್ಕೆ ಆಗಮಿಸೋ ಕೆಲಸ ಮಾಡ್ತೀನಿ. ಈ ಒಂದು ದಿನ ಒಂದು ತಾಯಿಯ ದರ್ಶನ ಮಾಡಿಕೊಟ್ಟು ಚಂಡಿಕಾ ಹೋಮದಲ್ಲಿ ಪಾಲ್ಗೊಂಡು ಪೂರ್ಣಾಹುತಿ ಮುಗಿಸಿ ನಮ್ಮ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ರೈತರಿಗೂ ಒಳ್ಳೇದಾಗ್ಬೇಕು, ಮಳೆ ಬೆಳೆ ಸಕಾಲಕ್ಕೆ ಆಗ್ಬೇಕು. ಬೇಸಿಗೆ ಬೇಗ ಜಾಸ್ತಿ ಆಗ್ತಾ ಇದೆ. ಈ ವರ್ಷ ಉತ್ತಮವಾದ ಮಳೆ ಆಗ್ಲಿ, ರೈತರಿಗೂ ಒಳ್ಳೇದಾಗ್ಲಿ ಅಂತ ನಾನು ಈ ಮೂಲಕ ತಿಳಿಸಿ. ಯಾಕಂದ್ರೆ ಇಂಥ ಒಂದು ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಆಗಿಂದ ಜನಗಳಲ್ಲಿ ಒಂದು ಧಾರ್ಮಿಕತೆ ಹೆಚ್ಚುತ್ತೆ. ಸೊ ಅವರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೇನೆ. ಇನ್ನು ಈ ವೇಳೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಮತ್ತು ಬಿಜೆಪಿ ಯುವ ಮುಖಂಡರಾದ ಸಂದೀಪ್ ರೆಡ್ಡಿ ಮಾತನಾಡಿ, ಚಿಕ್ಕಬಳ್ಳಾಪುರದ ಸುಪ್ರಸಿದ್ಧ ಕರಗ ಮಹೋತ್ಸವದ ಅಂಗವಾಗಿ ಸುಮಾರು 7-8 ದಿನ ಸತತವಾಗಿ ಪೂಜೆಗಳು ನಡೀತವೆ. ಅದೇ ರೀತಿ ಇವತ್ತು ಚಂಡಿಕಾ ಹೋಮ ನನ್ನ ಹಿರಿಯ ನಾಗರಿಕರು ಎಲ್ಲರೂ ಸೇರಿ ಸಂಪ್ರದಾಯಬದ್ಧವಾಗಿ ನಡೆಸಿರೋದು ಸಂತಸದ ವಿಷಯ. ಇನ್ನು ಇಂದು ಸಮಾಜದಲ್ಲಿ ಪೂಜೆ ಪುನಸ್ಕಾರ ಸಂಪ್ರದಾಯಗಳು ಏನು ನಡೆದುಕೊಂಡು ಬರ್ತವೆಯೋ ಇದು ನಮ್ಮ ಬೇರುಗಳು. ಆ ರೀತಿಯ ಒಂದು ಸಂಸ್ಕೃತಿಯನ್ನು ಪರಂಪರೆಯನ್ನು ಮುಂದುವರಿಸಿಕೊಂಡು ಈ ರೀತಿ ಒಂದು ಕಾರ್ಯಕ್ರಮಗಳು ನಡೆಸ್ತಿರೋದ್ರಿಂದ ನಮ್ಮ ಪರಂಪರೆಯನ್ನು ಹೆಚ್ಚಿಸುವ ಕೆಲಸ ಆಗ್ತದೆ. ಇಂತಹ ಒಂದು ಪೂಜೆಯಲ್ಲಿ ಭಾಗವಹಿಸಿದ್ದಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಹಿರಿಯರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಚಿಕ್ಕಬಳ್ಳಾಪುರ ಜನತೆಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ. ಈ ಕರಗ ಮಹೋತ್ಸವ ನನಗೆ ಗೊತ್ತಿರುವ ಪ್ರಕಾರ ಇದು ಇವತ್ತಿನ ದಿನಗಳ ಕಾರ್ಯಕ್ರಮ ಅಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೆಯದಾಗಲಿ ಅಂತ 64 ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದ್ದಾರೆ. ಎಲ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ ಎಂದರು. ಚಿಕ್ಕಬಳ್ಳಾಪುರದ ಸುಪ್ರಸಿದ್ಧ ಕರಗ ಮಹೋತ್ಸವ ಏನಿದೆ ಅದರ ಅಂಗವಾಗಿ ಸುಮಾರು 7-8 ದಿನಗಳಿಂದ ಸತತವಾಗಿ ಈ ಪೂಜೆಗಳೆಲ್ಲ ನಡೀತದೆ. ಅದೇ ರೀತಿ ಇವತ್ತು ಚಂಡಿಕಾ ಹೋಮವನ್ನ ಎಲ್ಲ ನನ್ನ ಚಿಕ್ಕಬಳ್ಳಾಪುರದ ಹಿರಿಯ ನಾಗರಿಕರು, ಯುವಕರು ಎಲ್ಲರೂ ಸೇರಿ ಇವತ್ತು ಮಾಡಿದ್ದಾರೆ. ತುಂಬಾ ಏನು ಸಂಪ್ರದಾಯಬದ್ಧವಾಗಿ ಮಂತ್ರೋಕ್ತಗಳಿಂದ ಕೂಡಿದಂತಹ ಈ ಒಂದು ಯಜ್ಞ ಈಗ ತಾನೇ ಮುಗಿದಿದೆ. ಆ ಒಂದು ಹೋಮದಲ್ಲಿ ಭಾಗವಹಿಸೋದಕ್ಕೆ ನಮಗೂ ಸಹ ಅವಕಾಶ ಸಿಕ್ಕಿತ್ತು. ದೇವರ ಆಶೀರ್ವಾದ ಪಡೆದು ಈಗ ತಾನೇ ಹೊರಗಡೆ ಬಂದ್ವಿ. ತುಂಬಾ 100 ಜನ, 1000 ಜನ ಈ ಒಂದು ಯಾಗದಲ್ಲಿ ಪಾಲ್ಗೊಂಡಿದ್ರು.
ಎಲ್ಲರಿಗೂ, ನಾನು ಚಿಕ್ಕಬಳ್ಳಾಪುರದ ಎಲ್ಲ ಸಮಸ್ತ ಜನರಿಗೂ ಈ ಪೂಜೆಯ ಫಲ ಸಿಗ್ಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಂತ ಇದ್ದೀನಿ. ಹಿಂದೂ ಸಮಾಜದಲ್ಲಿ ನಮ್ದು ಏನಂತಂದ್ರೆ ಪೂಜೆ ಪುನಸ್ಕಾರ ಸಂಪ್ರದಾಯಗಳು ಏನ್ ನಡ್ಕೊಂಡ್ ಬರ್ತಾ ಇದೆ, ಇದು ನಮ್ಮ ಬೇರುಗಳಿದು. ಆ ರೀತಿಯ ಒಂದು ಸಂಸ್ಕೃತಿಯನ್ನ ಪರಂಪರೆಯನ್ನ ಮುಂದುವರಿಸ್ಕೊಂಡು ಈ ರೀತಿಯ ಕಾರ್ಯಕ್ರಮಗಳು ಹೋಗ್ತಾ ಇರೋದು ನಿಜಕ್ಕೂ ನನ್ನ ಭಾರತದ ಅಸ್ಮಿತೆಯನ್ನ ಎತ್ತಿ ಹಿಡಿಯುವಂತ ಕೆಲಸಗಳಿವೆಲ್ಲ. ಅಂತಹ ಒಂದು ಒಂದು ಪೂಜೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಆ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಕೊಟ್ಟಂತಹ ಈ ನನ್ನ ಹಿರಿಯರಿಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಮಾಡ್ತಾ, ನಿಜಕ್ಕೂ ಒಂದು ಪುಣ್ಯವಾದ ಕೆಲಸದಲ್ಲಿ ನಾನು ಇವತ್ತು ಪಾಲ್ಗೊಂಡಿದ್ದೆ. ನಿಜಕ್ಕೂ ಮನಸ್ಸು ತುಂಬ ಬಂದಿದೆ. ಚಿಕ್ಕಬಳ್ಳಾಪುರದ ಎಲ್ಲರಿಗೂ ಮತ್ತೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು. ಕರಗ ಮಹೋತ್ಸವ ನೋಡಿ, ಇದು ಇವತ್ತಿಂದಲ್ಲ, ಇದು ನನಗ್ ಗೊತ್ತಿರೋ ಹಂಗೆ ಮೊನ್ನೆ ಮಾತಾಡ್ತಾ ಇದ್ದೆ ಗಂಗಾಧರಣ್ಣನ್ನ, ನಮ್ಮ ಮಂಜಣ್ಣನ್ನೆಲ್ಲ, ಇದು ಆಲ್ಮೋಸ್ಟ್ 3ನೇ ತಲೆಮಾರು. ಅವ್ರ ತಾತಂದ್ರು ಮಾಡಿದ್ದನ್ನ ಅಷ್ಟೇ ಭಕ್ತಿಯಿಂದ, ಅಷ್ಟೇ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಚಿಕ್ಕಬಳ್ಳಾಪುರದ ಇಡೀ ಒಂದು ಚಿಕ್ಕಬಳ್ಳಾಪುರಕ್ಕೆ ಒಳ್ಳೇದಾಗ್ಲಿ ಅಂತ ಈ ಒಂದು 60-65 ವರ್ಷಗಳಿಂದ 64ನೇ ವರ್ಷದ ಈ ಒಂದು ಉತ್ಸವ ಮಾಡ್ತಿದ್ದಾರೆ. ನಿಜಕ್ಕೂ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅಂತವರಿಂದನೇ ಇವತ್ತು ನನ್ನ ಚಿಕ್ಕಬಳ್ಳಾಪುರ ಇಷ್ಟೊಂದು ಸಮೃದ್ಧವಾಗಿ ಇರೋದು. ಅವರಿಗೆ ಮತ್ತು ಅವರ ಕುಟುಂಬಗಳಿಗೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ತೀನಿ. ಶ್ರೀ ಚಂಡಿಕಾ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮತ್ತು ಜೈ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ಅವರನ್ನ ದೇವಾಲಯದ ಟ್ರಸ್ಟ್ ವತಿಯಿಂದ ವಿಶೇಷ ಪೂಜೆ ಮಾಡಿಸುವ ಮೂಲಕ ಸನ್ಮಾನ ಮಾಡಿ ಗೌರವಿಸಿದರು. ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಂಗಾದೇವಿಯ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಶ್ರೀ ಎಸ್ಎನ್ ರಮೇಶ್ ಶಾಸ್ತ್ರಿಗಳು, ಟ್ರಸ್ಟ್ ಅಧ್ಯಕ್ಷರಾದ ಕೆವಿ ಮಂಜುನಾಥ್, ಮಾಜಿ ನಗರಸಭಾ ಅಧ್ಯಕ್ಷರಾದ ಮುನಿಕೃಷ್ಣ, ಮಹಾಕಾಳಿ ಬಾಬು, ಎಸ್ಎನ್ ರಾಮಕೃಷ್ಣ, ಗುರುರಾಜ್ ಶೇಖರ್, ಏಕಾಂಬರ, ಗಂಗಾಧರ ಮೂರ್ತಿ, ಕೆಂಪಣ್ಣ ಮತ್ತಿತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವನ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.